ಕ್ಲಾಸ್ 102 ಜುಡಿಷಿಯರಿ ನ್ಯಾಯಾಂಗ. ಸೊ ನಮ್ಮ ಜುಡಿಷಿಯರಿ ಇಂಡಿಪೆಂಡೆಂಟ್ ಅಂದ್ರೆ ಅದು ಕಾಂಗ್ರೆಸ್ ಗವರ್ಮೆಂಟೇ ಬರಲಿ, ಬಿಜೆಪಿಯೇ ಬರಲಿ, ಎಲೆಕ್ಷನ್ ಆಗ್ಲಿ ಬಿಡ್ಲಿ, ಅದು ಅದರಷ್ಟಕ್ಕೆ ನಡೀತಾ ಇರ್ತದೆ. ದಟ್ ಈಸ್ ಇಂಡಿಪೆಂಡೆಂಟ್. ಅಂದರೆ ಶಾಸಕಾಂಗ ಮತ್ತು ಕಾರ್ಯಾಂಗದ ವ್ಯವಸ್ಥೆಗಳು ಜುಡಿಷಿಯರಿ ನ್ಯಾಯಾಂಗವನ್ನು ಇನ್ಫ್ಲೂಯೆನ್ಸ್ ಮಾಡಲ್ಲ, ಪ್ರಭಾವಕ್ಕೆ ಅದೆರಡರಿಂದ ಇದು ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಅದಕ್ಕೆ ಸಿಂಗಲ್ ಯೂನಿಫೈಡ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಯಾಕೆಂದರೆ ಸುಪ್ರೀಂ ಕೋರ್ಟ್, ಅದರ ಕೆಳಗಡೆ ಹೈಕೋರ್ಟ್ ಇರುತ್ತೆ, ಹೈಕೋರ್ಟಿನ ಕೆಳಗಡೆ ಡಿಸ್ಟ್ರಿಕ್ಟ್ ಕೋರ್ಟ್, ಡಿಸ್ಟ್ರಿಕ್ಟ್ ಕೋರ್ಟಿನ ಕೆಳಗಡೆ ಸಬ್ ಕೋರ್ಟ್ ಇತ್ಯಾದಿಗಳು ಇರುತ್ತವೆ. ಸಿಂಗಲ್ ಯೂನಿಫೈಡ್ ಸ್ಟ್ರಕ್ಚರ್ ಅಂತ ಯಾಕೆ ಹೇಳುದಪ್ಪ ಅಂದ್ರೆ, ಎಲ್ಲಾ ಕೋರ್ಟ್ಗಳು ಏನ್ ಮಾಡುತ್ತವಪ್ಪ ಅಂದ್ರೆ ಬರೀ ಲಾಗಳನ್ನು ಇಂಟರ್ಪ್ರಿಟ್ ಮಾಡುತ್ತವೆ ಮತ್ತು ಎನ್ಫೋರ್ಸ್ ಮಾಡುತ್ತವೆ. ಕಾನ್ಸ್ಟಿಟ್ಯೂಷನ್, ಪಾರ್ಲಿಮೆಂಟು ಮತ್ತು ಸ್ಟೇಟ್ ಅಸೆಂಬ್ಲಿಗಳು ಏನು ಹೇಳಿವೆಯೋ ಆ ಲಾಗಳನ್ನು ಇದು ಇಂಟರ್ಪ್ರಿಟ್ ಮಾಡುತ್ತದೆ. ಅದಕ್ಕೋಸ್ಕರ ಯೂನಿಫೈಡ್ ಸ್ಟ್ರಕ್ಚರ್ ಅಂತ ಹೇಳುದು. ನಮ್ಮದ್ರಲ್ಲಿ ಮೂರು ಮೈನ್ ಕ್ಲಾಸಿಫಿಕೇಶನ್: ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಮತ್ತು ಡಿಸ್ಟ್ರಿಕ್ಟ್ ಕೋರ್ಟ್ಗಳು ಅಂತ. ಉಳಿದ ಕೋರ್ಟ್ಗಳು, ಸಬ್ ಕೋರ್ಟ್ಗಳೆಲ್ಲ ಇವೆ, ಅವೆಲ್ಲೂ ಇದರ ಅಡಿಯಲ್ಲಿ ಬರುತ್ತವೆ. ಇವುಗಳ ಸಬ್ಸಿಡರಿ ಅಂತ ಗ್ರಹಿಸಲಾಗುತ್ತದೆ. ನೆಕ್ಸ್ಟ್ ಜ್ಯೂರಿಸ್ಡಿಕ್ಷನ್ ಅಂದರೆ ನ್ಯಾಯ ವ್ಯಾಪ್ತಿ. ನ್ಯಾಯವು ಅದರ ಇನ್ಫ್ಲೂಯೆನ್ಸ್ ಎಲ್ಲಿವರೆಗೆ ಇರುತ್ತದೆ ಎಂಬುದನ್ನು ಜ್ಯೂರಿಸ್ಡಿಕ್ಷನ್ ಎಂದು ಕರೆಯಲಾಗುತ್ತದೆ. ಇಟ್ ಈಸ್ ನಥಿಂಗ್ ಬಟ್ ಅಫಿಷಿಯಲ್ ಪವರ್ ಆರ್ ಲಿಮಿಟ್ ಟು ಮೇಕ್ ಲೀಗಲ್ ಡಿಸಿಷನ್ಸ್. ಒಂದು ಕೋರ್ಟ್ಗೆ ಅದರ ಕೆಪಾಸಿಟಿ ಎಷ್ಟಿದೆ ಹಾಗೂ ಅದರ ಲಿಮಿಟ್ ಎಷ್ಟಿದೆ ಅಂದ್ರೆ ಬೌಂಡರಿ. ಅದು ಫಿಸಿಕಲ್ ಬೌಂಡರಿ ಇರ್ಬೋದು ಅಥವಾ ಕಾನೂನಿನ ಬೌಂಡರಿ ಇರ್ಬೋದು. ಉದಾಹರಣೆಗೆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಫಿಸಿಕಲ್ ಬೌಂಡರಿ ಆ ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ಇರುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ತಾಲೂಕು ಲೆವೆಲ್ಗೆ ಮಾತ್ರ ಇರುತ್ತೆ. ಅಥವಾ ಮೆಟ್ರೋಪೊಲಿಯನ್ ಮ್ಯಾಜಿಸ್ಟ್ರೇಟ್ ಇದ್ರೆ ಆ ಮೆಟ್ರೋಪೊಲಿಯನ್ ಸಿಟಿ ಒಳಗೆ ಮಾತ್ರ ಇರುತ್ತೆ. ಪ್ಲಸ್ ಈಗ ಕೆಲವೊಂದು ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಇದ್ರೆ ಅದಕ್ಕೆ 1 ವರ್ಷದವರೆಗೆ ಮಾತ್ರ ಶಿಕ್ಷೆ ಕೊಡುವ ಪವರ್ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಸಮಯಕ್ಕೆ ಶಿಕ್ಷೆ ಕೊಡಬೇಕಿದ್ರೆ ಅದು ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್, ಅವರಿಗೆ 3 ವರ್ಷದವರೆಗೆ ಜೈಲು ವಾಸ ಶಿಕ್ಷೆ ಕೊಡುವ ಕೆಪಾಸಿಟಿ ಇರುತ್ತೆ.
ಡಿಸ್ಟ್ರಿಕ್ಟ್ ಕೋರ್ಟ್ ಸಹ ಮರಣದಂಡನೆ ವಿಧಿಸಿದ್ರೆ ಅದು ಹೈಕೋರ್ಟ್ ನಿಂದ ದೃಢೀಕರಿಸಲ್ಪಟ್ಟ ಮೇಲೆಯೇ ಅದು ಗ್ಯಾರಂಟಿ ಆಗುತ್ತೆ ಅಷ್ಟೇ. ಕೆಲವೊಂದು ದೇಶಗಳಲ್ಲಿ ಇಂತಹ ತಪ್ಪಿಗೆ ಮರ್ಡರ್ ಗ್ಯಾರಂಟಿ ಕೊಡ್ಲೇಬೇಕು ಎಂಬಂತಹ ಒಂದು ಕಾನೂನು ಇರುತ್ತೆ. ಅಂತ ಟೈಮಲ್ಲಿ ಅಪರಾಧ ಸಾಬೀತಾದ್ರೆ ಕೋರ್ಟು ಮರಣ ದಂಡನೆ ಕೊಡ್ಲೇಬೇಕಾಗಿ ಬರುತ್ತೆ. ಸೊ ಈ ರೀತಿ ಒಂದೊಂದು ಕೇಸ್ ಮೇಲೆ, ವಿಷಯಗಳ ಮೇಲೆ, ಅದರ ಸ್ಥಾನದ ಮೇಲೆ, ಕೆಲವು ಸಲ ವಿಷಯದ ಮೇಲೆ, ಕೆಲವು ಸಲ ಸ್ಥಾನ, ಡಿಸ್ಟ್ರಿಕ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಹಾಗೂ ಅದು ಎಲ್ಲಿದೆ, ಯಾವ ಸ್ಟೇಟ್ ಅಲ್ಲಿ ಇದೆ, ಅದಕ್ಕನುಸಾರವಾಗಿ ಆ ವ್ಯಾಪ್ತಿಗಳು ಅದಕ್ಕೆ ಬರುತ್ತವೆ. ಸೊ ಈ jurisdiction mainly determined on ಇದು ಇರುತ್ತೆ. ಕೆಲವು ಹೇಗಪ್ಪ ಅಂದ್ರೆ 10 ಲಕ್ಷ ರೂಪಾಯಿ ಒಳಗಿನ ಕೇಸ್ ಆದ್ರೆ ಅದು ಇಂಥ ಕೋರ್ಟಿನಲ್ಲಿ ಹಾಕಬಹುದು, 1 ಕೋಟಿ ರೂಪಾಯಿ ಆದ್ರೆ ಅದು ಆಚೆ ದೊಡ್ಡ ಕೋರ್ಟಿಗೆ ಹೋಗಬೇಕು, ಈ ರೀತಿ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳೀಗ, ಒಬ್ಬ ರೈತನ ಮನೆಗೆ ತೆಂಗಿನ ಮರ ಬಿದ್ದು ಎಷ್ಟೋ ನಷ್ಟ ಆಯ್ತು. 10,000 ರೂಪಾಯಿ ಪರಿಹಾರ ಬೇಕಿದ್ರೆ ಅವನು ತಹಸೀಲ್ದಾರ್ ಹತ್ರ ಹೋದ್ರೆ ಸಾಕು. ಜಾಸ್ತಿ ಬೇಕಿದ್ರೆ ಡಿಸಿ ಹತ್ರ ಹೋಗ್ಬೇಕು. ಸೊ ಎಷ್ಟರ ಮಟ್ಟಿಗೆ ಹಣಕಾಸಿದೆ ಆ ರೀತಿಯ ಅದಕ್ಕನುಸಾರವಾಗಿಯೂ ಕೋರ್ಟ್ ಫಿಕ್ಸ್ ಆಗುತ್ತೆ. ಸೊ ಇದು 3ರ ಮೇಲೆ ಜುರಿಸ್ಡಿಕ್ಷನ್ ಎಂಬುದು ನಿಘಂಟಾಗುತ್ತೆ, ಅಂದ್ರೆ ತೀರ್ಮಾನವಾಗುತ್ತೆ. ಸೊ ಇದರಲ್ಲಿ ಮತ್ತೆ ಬೇರೆ ಬೇರೆ ಇದೆ, ಸಿಕ್ಕಾಪಟ್ಟೆ ಇದೆ, ನಿಮ್ಗೆ ಅಗತ್ಯ ಇಲ್ಲ, ಇದು ಅಷ್ಟು ಕಲ್ತ್ರೆ ಸಾಕು. ನೆಕ್ಸ್ಟ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಇಸ್ ದ ಹೈಯೆಸ್ಟ್ ಕೋರ್ಟ್ ಆಫ್ ಅಪೀಲ್ ಇನ್ ಇಂಡಿಯಾ. ಅದಕ್ಕೆ ಇದೆಲ್ಲ ಪವರ್ ಇದೆ. ಇಟ್ ಪ್ರೊಟೆಕ್ಟ್ಸ್ ಫಂಡಮೆಂಟಲ್ ರೈಟ್ಸ್ ಆಫ್ ಸಿಟಿಸನ್ಸ್. ಇಟ್ ಹ್ಯಾಸ್ ಪವರ್ ಟು issue writs and other directions to the concerned authorities. ಸುಪ್ರೀಂ ಕೋರ್ಟ್ ಅಲ್ಲಿ ಇದು 3 ನ್ಯಾಯ ವ್ಯಾಪ್ತಿಗಳು ಬರುತ್ತವೆ. ಒಂದು ಒರಿಜಿನಲ್, 2ನೇದು ಮೇಲ್ಮನವಿ, 3ನೇದು ಸಲಹಾ ಅಧಿಕಾರ. ಇದು 3 ಇರುತ್ತೆ. ಒರಿಜಿನಲ್ ಅಂದ್ರೆ ನೀವು ಫಸ್ಟ್ ಕೇಸ್ ಹಾಕೋದು, ಅಲ್ಲಿ ಹೋಗಿ ಕೇಸ್ ಹಾಕಬಹುದು. ಕೆಲವು ಕೇಸುಗಳನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು. ಕೆಲವು ಕೇಸುಗಳು ನೀವು ಸಬ್ ಕೋರ್ಟ್ ಅಲ್ಲಿ ಕೊಟ್ಟು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗಿ ಮತ್ತೆ ಹೈಕೋರ್ಟಿಗೆ ಹೋಗಿ ಅಲ್ಲಿ ಮತ್ತೆ ಮೇಲೆ ಹೋಗ್ಬೇಕು. ಅದಕ್ಕೆ ಮೇಲ್ಮನವಿ ಅಂತ ಹೇಳಲಾಗುತ್ತೆ. ಇನ್ನು ಸಲಹಾ ಅಧಿಕಾರ ವ್ಯಾಪ್ತಿ ಅಂದ್ರೆ ಸಲಹೆಯನ್ನು ಕೊಡಬಹುದು ಗವರ್ಮೆಂಟ್ಗೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಗವರ್ಮೆಂಟ್ಗೆ ಸಲಹೆಯನ್ನು ಸಹ ಕೊಡಬಹುದು. ಮತ್ತು ಅದಕ್ಕೆ ಜುಡಿಷಿಯಲ್ ರಿವ್ಯೂ ಕೆಪಾಸಿಟಿ ಇದೆ. ತನ್ನ ಆಜ್ಞೆಯನ್ನು ತಾನೇ ಪುನಃ ತಿದ್ದಬಹುದು. ಇಟ್ ಕ್ಯಾನ್ ಡಿಕ್ಲೇರ್ ಎನಿ ಲಾ ಪಾಸ್ಡ್ ಬೈ, ಅಷ್ಟು ಮಾತ್ರ ಅಲ್ಲ, ತನ್ನದನ್ನು ತಿದ್ದಬಹುದು. ಅಷ್ಟು ಮಾತ್ರ ಅಲ್ಲ, ಯಾವುದೇ ಕಾನೂನು ಗವರ್ಮೆಂಟ್ ಪಾಸ್ ಮಾಡಿದರೂ ಸಹ ಆ ಗವರ್ಮೆಂಟ್ ಪಾಸ್ ಮಾಡಿದ್ದು ಲಾ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಅದು ಹೇಳಿಕೆ ಕೊಡಬಹುದು. ಅದು ಹೇಳಿಕೆ ಕೊಟ್ಟರೆ ಅದನ್ನ ಅಪರಾಧ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗವರ್ಮೆಂಟ್ ಅದನ್ನ ಪಾಲನೆ ಮಾಡುತ್ತಾ ಬಿಡುವುದು ನೆಕ್ಸ್ಟ್, ಬಟ್ ಅದು ಹೇಳ್ಬೋದು. ಉದಾಹರಣೆಗೆ ಒಂದು ಕೇಸ್ ಆಗಿತ್ತು, 50% ಜಾಸ್ತಿ ರಿಸರ್ವೇಶನ್ ಕೊಡಬಾರದು ಅಂತ ಒಬ್ರು ಸುಪ್ರೀಂ ಕೋರ್ಟ್ ಒಂದು ಗವರ್ಮೆಂಟ್ ಕೇಸ್ ಹಾಕಿತ್ತು. ಗವರ್ಮೆಂಟ್ 66% ರಿಸರ್ವೇಶನ್ ಕೊಟ್ಟಿತ್ತು. ಸುಪ್ರೀಂ ಕೋರ್ಟಿಗೆ ಯಾರೋ ಕೇಸ್ ಹಾಕಿದ್ರು. ಸುಪ್ರೀಂ ಕೋರ್ಟ್ ಏನ್ ಹೇಳಿತಪ್ಪ ಅಂದ್ರೆ ರಿಸರ್ವೇಶನ್ ಎಷ್ಟಿದ್ರು ಸಹ 50% ಒಳಗಿರ್ಬೇಕು. ಸೊ ಗವರ್ಮೆಂಟಿನ ಇದನ್ನು ಸಹ ಅದು ಕೊಡ್ಬೋದು. ಹೀಗೆ ಕೆಲವು ಸಲ ಎಷ್ಟೋ ಸಲ ಇಂಥದ್ದೇ ಎಷ್ಟೋ ಆಗಿದೆ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಮೋರ್ ಡೀಟೇಲ್ಸ್.
ಸುಪ್ರೀಂ ಕೋರ್ಟ್ ಶುರುವಾದದ್ದು 1950. ಆಗ 7 ಜನ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರು ಜಡ್ಜಿಗಳು. ಇವತ್ತಿಗೆ 30 ಜನ ಇದ್ದಾರೆ, ಪ್ಲಸ್ ಒಬ್ಬರು ಚೀಫ್ ಜಸ್ಟಿಸ್ ಇದ್ದಾರೆ. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಪಾರ್ಲಿಮೆಂಟ್ಗೆ ಕೆಪಾಸಿಟಿ ಇದೆ ಈ ಜಡ್ಜಿಗಳನ್ನ ಜಾಸ್ತಿ ಮಾಡುದು ಕಡಿಮೆ ಮಾಡುದು. ಚೀಫ್ ಜಸ್ಟಿಸ್ ಅನ್ನ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಅಂತಾನು ಹೇಳ್ತಾರೆ, ಭಾರತದ ಚೀಫ್ ಜಸ್ಟಿಸ್ ಅಂತಾನು ಹೇಳ್ತಾರೆ. ಕ್ವಾಲಿಫಿಕೇಶನ್ ಅವ್ರು ಏನಾಗಿರ್ಬೇಕಪ್ಪ ಅಂದ್ರೆ, ಯಾವುದೋ ಹೈಕೋರ್ಟ್ ಅಲ್ಲಿ ಅಟ್ಲೀಸ್ಟ್ 5 years ಜಡ್ಜ್ ಆಗಿ ಕೆಲಸ, ಅಡ್ವೊಕೇಟ್ ಆಗಿ ಕೆಲಸ ಮಾಡಿರ್ಬೇಕು. ಜಡ್ಜ್ ಆಗಿ ಕೆಲಸ ಮಾಡಿರ್ಬೇಕು. ಹೈಕೋರ್ಟ್ ಅಲ್ಲಿ 5 ವರ್ಷದ ತನಕ ಜಡ್ಜ್ ಆಗಿ ಕೆಲಸ ಮಾಡಿರ್ಬೇಕು, ಅಥವಾ ಅಡ್ವೊಕೇಟ್ ಆಗಿ ಹೈಕೋರ್ಟ್ ಅಲ್ಲಿ ಅಟ್ಲೀಸ್ಟ್ 10 ವರ್ಷ ಕೆಲಸ ಮಾಡಿರ್ಬೇಕು, ಅಥವಾ ಎ ಗ್ರೇಟ್ ನ್ಯಾಯಶಾಸ್ತ್ರಜ್ಞರಾಗಿರ್ಬೇಕು. ಹಾಗಿದ್ರೆ ಅವರನ್ನು ಅಪಾಯಿಂಟ್ ಅಂದ್ರೆ ಗೊತ್ತಿರ್ಬೇಕು, ಇಡೀ ಊರಿನಲ್ಲಿ ಎಲ್ಲರಿಗೂ ಗೊತ್ತಿರ್ಬೇಕು. ಊರಿನಲ್ಲಿ ಅಂತಲ್ಲ, ದೇಶಕ್ಕೆ ಬಹಳಷ್ಟು ಜನರಿಗೆ ಗೊತ್ತಿರ್ಬೇಕು ಅವರು ನ್ಯಾಯಶಾಸ್ತ್ರಜ್ಞರು ಎಂಬುದನ್ನ ಬಹಳಷ್ಟು ಮಂದಿ ಒಪ್ಪಿಕೊಂಡಿರ್ಬೇಕು. ಸೊ ಅಪಾಯಿಂಟ್ಮೆಂಟ್ ಮಾಡೋದು ಯಾರು ಅಂದ್ರೆ ಪ್ರೆಸಿಡೆಂಟ್, ಆನ್ ದಿ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಕೇಂದ್ರದ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಇಷ್ಟೆಲ್ಲ ಕ್ವಾಲಿಫಿಕೇಶನ್ ಇರುವವರನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ನಂತರ ಉಳಿದ ಜಡ್ಜಿಗಳನ್ನ, ಚೀಫ್ ಜಸ್ಟಿಸ್ ಅನ್ನು ಅಪಾಯಿಂಟ್ಮೆಂಟ್ ಮಾಡೋದು ರಾಷ್ಟ್ರಪತಿ. ಉಳಿದ ಸುಪ್ರೀಂ ಕೋರ್ಟ್ ಜಡ್ಜಿಗಳನ್ನ ಅಪಾಯಿಂಟ್ಮೆಂಟ್ ಮಾಡುವಾಗ ಪ್ರೆಸಿಡೆಂಟ್ ಏನ್ ಮಾಡ್ತಾರಪ್ಪ ಅಂದ್ರೆ, ಮಂತ್ರಿ ಮಂಡಲದ ರೆಕಮೆಂಡೇಶನ್ ನೋಡ್ಕೊಳ್ತಾರೆ, ಪ್ಲಸ್ ಚೀಫ್ ಜಸ್ಟಿಸ್ ಇವರ ರೆಕಮೆಂಡೇಶನ್ ಕೂಡ ಕೇಳ್ಕೊತಾರೆ. ಯಾಕಂದ್ರೆ ಫಸ್ಟ್ ಚೀಫ್ ಜಸ್ಟಿಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಮತ್ತೆ ಉಳಿದವರನ್ನು ಸಹ ಅಪಾಯಿಂಟ್ಮೆಂಟ್ ಮಾಡ್ತಾರೆ. 65 ವರ್ಷಕ್ಕೆ ಅವರ ರಿಟೈರ್ಮೆಂಟ್ ಏಜ್. ಅವರನ್ನ ತೆಗಿಬೇಕಿದ್ರೆ ಅವರ ಮೇಲೆ ಪ್ರೂವ್ ಆಗಬೇಕು, ಆನ್ ಪ್ರೂವನ್ ಚಾರ್ಜಸ್, ಮಿಸ್ಯೂಸ್ ಆಫ್ ಆಫೀಸ್ ಅಥವಾ ಮಿಸ್ಬಿಹೇವಿಯರ್, ಅಥವಾ ಇನ್ಕೆಪಾಸಿಟಿ, ಅವರ ಆರೋಗ್ಯ ಚೆನ್ನಾಗಿಲ್ಲ, ಅವರಿಗೆ ಗೊತ್ತಿಲ್ಲ, ಕೆಲಸ ಮಾಡಕ್ ಬರಲ್ಲ, ಇಂಥದ್ದು ಪ್ರೂವ್ ಆಗಿರ್ಬೇಕು. ಆ ಪ್ರೂವ್ ಆದ್ರೆ ಪ್ರೆಸಿಡೆಂಟ್ ಅವರನ್ನು ರಿಮೂವ್ ಮಾಡಬಹುದು. ಇದಕ್ಕೆ ಕೆಲವು ಸಲ ದಿಸ್ ಇಸ್ ಕಾಲ್ಡ್ ಆಸ್ ಎ ಪ್ರೊಸೆಸ್ ಆಫ್ ಅಡ್ರೆಸ್ ಅಂತ ಹೇಳ್ತಾರೆ, ಕೆಲವು ಕಡೆ ಇಂಪೀಚ್ಮೆಂಟ್ ಅಂತ ಇದೆ. ಐ ಆಮ್ ನಾಟ್ ಶೂರ್, ಅದನ್ನ ಯಾವುದು ಅಂತ ನೋಡಿ ಮತ್ತೆ ಸಾಧ್ಯವಾದರೆ ಹೇಳುತ್ತೇವೆ. ಇಲ್ಲದಿದ್ರೆ ಏನಾದ್ರೂ ಬರೀರಿ, ಡೋಂಟ್ ವರಿ ಅಬೌಟ್ ಸಚ್ ಮೈನರ್ ಥಿಂಗ್ಸ್. ಮತ್ತೆ ಒಂದು ಸಲ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ರಿಟೈರ್ಡ್ ಆದ ಮೇಲೆ ಅವರು ಬೇರೆ ಯಾವ ಕೋರ್ಟ್ ಅಲ್ಲಿ ಸಹ ಅಡ್ವೊಕೇಟ್ ಆಗಿ ವಾದಿಸ್ಲಿಕ್ಕೆ ಅವರಿಗೆ ಪರ್ಮಿಷನ್ ಇಲ್ಲ. ಯಾಕಂದ್ರೆ ಹೈ ಪೋಸ್ಟ್ ಅಲ್ಲಿ ಇದ್ದವರು ಕೆಳಗಿನ ಕೋರ್ಟ್ಗಳಲ್ಲಿ ಎಲ್ಲೇ ಆಗಲಿ, ಯಾವುದೇ ಕೋರ್ಟ್ ಅಲ್ಲಿ ಅವ್ರು ಮತ್ತೆ ಅಡ್ವೊಕೇಟ್ ಆಗ್ಲಿಕ್ಕೆ ಅವರಿಗೆ ಪರ್ಮಿಷನ್ ಇಲ್ಲ. ಮತ್ತೆ ಅವರ ಸ್ಯಾಲರಿ ಅಲ್ಲಿ ಇಷ್ಟಿಷ್ಟಿದೆ. ಸ್ಯಾಲರಿ ನಿಮ್ಮ ಸಿಲೆಬಸ್ ಅಲ್ಲಿ ಹೇಳಲಿಲ್ಲ, ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ ಅವರ ಸ್ಯಾಲರಿಯನ್ನು. ಅವರಿಗೆ ಸ್ಯಾಲರಿ ಆದ ಮೇಲೆ ಮತ್ತೆ ಕಾರು, ಸೆಕ್ಯೂರಿಟಿ, ಅಕೊಮಡೇಷನ್, ಕರೆಂಟ್ ಬಿಲ್ಲು ಎಲ್ಲ ಇದೆಲ್ಲ ಇರುತ್ತೆ ಅವರಿಗೆ. ರಿಟೈರ್ ಆಗುವಾಗ ಅವರಿಗೆ ಆನ್ಯುವಲ್ ಪೆನ್ಷನ್ ಬರುತ್ತೆ, 16 ಲಕ್ಷ ರೂಪಾಯಿ ಅವರಿಗೆ ಆನ್ಯುವಲ್ ಪೆನ್ಷನ್ ಬರುತ್ತೆ. ವರ್ತಮಾನ ಸಮಯದ ಸಂಬಳ ಇದು. ನೆಕ್ಸ್ಟ್ ಹೈಕೋರ್ಟ್. ಎವ್ರಿ ಸ್ಟೇಟ್ಗೆ ಹೈಯೆಸ್ಟ್ ಕೋರ್ಟ್ ಅಂದ್ರೆ ಹೈಕೋರ್ಟ್. ಅಟ್ ಪ್ರೆಸೆಂಟ್ ದೇರ್ ಆರ್ 25 ಹೈಕೋರ್ಟ್ ಇದೆ ಮತ್ತು 6 ಹೈಕೋರ್ಟ್ಗಳು ಮೋರ್ ದ್ಯಾನ್ 1 ಸ್ಟೇಟ್ ಅನ್ನು ಕಂಟ್ರೋಲ್ ಮಾಡುತ್ತೆ.
ಈಗ ಯೂನಿಯನ್ ಟೆರಿಟರೀಸ್ ಅಂದ್ರೆ ಕೇಂದ್ರದ ಶಾಸನ ಡೈರೆಕ್ಟ್ ಆಗಿ ಎಲ್ಲಿದೆ, ಅರುಣಾಚಲ ಪ್ರದೇಶ, ಪುದುಚೇರಿ, ಮಾಹೆ, ಗೋವಾ ಅಲ್ಲ, ದಾಮನ್, ಡಿಯು, ಇಲ್ಲೆಲ್ಲ ಕೇಂದ್ರದ ಶಾಸನ ಡೈರೆಕ್ಟ್ ಆಗಿದೆ. ಅಲ್ಲಿ ಹೈಕೋರ್ಟ್ ಇಲ್ಲ. ಪಕ್ಕದ ರಾಜ್ಯದ ಹೈಕೋರ್ಟೇ ಅಲ್ಲಿ ಹೈಕೋರ್ಟ್ ತರ ಕೆಲಸ ಮಾಡುತ್ತೆ. ಸೊ ಮೊದಲು ಡೆಲ್ಲಿ ಎಲ್ಲ ಹೈಕೋರ್ಟ್ ಯೂನಿಯನ್ ಟೆರಿಟರಿ ಆಗಿತ್ತು, ಬಟ್ ಈಗ ಡೆಲ್ಲಿ ಹೈಕೋರ್ಟ್, ಡೆಲ್ಲಿ ಸ್ಟೇಟ್ ಆಗಿದೆ, ಅದಕ್ಕೆ ಡೆಲ್ಲಿಯಲ್ಲೇ ಹೈಕೋರ್ಟ್ ಇದೆ. ಸೊ ಈಚ್ ಹೈಕೋರ್ಟ್ ಹ್ಯಾಸ್ ಚೀಫ್ ಜಸ್ಟಿಸ್ ಅಂಡ್ ಅದರ್ ಜಡ್ಜಸ್, ಮುಖ್ಯ ನ್ಯಾಯಾಧೀಶ ಮತ್ತು ಉಳಿದ ನ್ಯಾಯಾಧೀಶರು. ಪ್ರೆಸಿಡೆಂಟ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಯಾರೊಟ್ಟಿಗೆಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಮತ್ತು ಗವರ್ನರ್ ಆಫ್ ಸ್ಟೇಟ್ ಅವರ ರೆಕಮೆಂಡೇಶನ್, ಅವರೊಟ್ಟಿಗೆ ಮಾತುಕತೆ ಮಾಡಿ ಪ್ರೆಸಿಡೆಂಟ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಗಳನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಎಲಿಜಿಬಿಲಿಟಿ, ಅವರಿಗೆ ಡಿಗ್ರಿ ಬೇಕು, ಅಡ್ವೊಕೇಟ್ ಆಗಿ 10 ವರ್ಷ ಕೆಲಸ ಮಾಡಿರ್ಬೇಕು ಮತ್ತು 10 ವರ್ಷ ಜಡ್ಜ್ ಆಗಿ ಕೆಲಸ ಮಾಡಿರ್ಬೇಕು. ಎಲ್ಲಿಯಾದ್ರೂ ಯಾವುದೇ ಕೋರ್ಟ್ ಅಲ್ಲಿ, ಹೈಕೋರ್ಟ್ ಅಲ್ಲಿ 10 ವರ್ಷ ಅಡ್ವೊಕೇಟ್ ಆಗಿ ಕೆಲಸ ಮಾಡಿರ್ಬೇಕು ಮತ್ತು ಯಾವುದಾದರೂ ಒಂದು ಜಡ್ಜ್ ಆಗಿ 10 ವರ್ಷ ಕೆಲಸ ಮಾಡಿರ್ಬೇಕು. ಅವರಿಗೆ 62 ವರ್ಷ ರಿಟೈರ್ಮೆಂಟ್ ಏಜು. ಅವರು ಅಷ್ಟೇ, ಪ್ರೊಸೆಸ್ ಆಫ್ ಅಡ್ರೆಸ್ ಬೈ ಪಾರ್ಲಿಮೆಂಟ್ ಬೈ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ ಆನ್, ಅಲ್ಲ ನೋಡ್ಬೇಕಷ್ಟ, ಐ ಆಮ್ ನಾಟ್ ಶೂರ್ ಇದು ಡೈರೆಕ್ಟ್ ಆಗಿ ಅವರನ್ನು ತೆಗಿಬಹುದಾ ಅಲ್ಲ ಮಿಸ್ಬಿಹೇವಿಯರ್ ಮಾಡಿದ್ರೆ ಮಾತ್ರವಂತ ನಾನು ಮತ್ತೆ ನೋಡಿ ಇಲ್ಲಿ ಟೈಪ್ ಮಾಡಿ ಬರೀತೇನೆ. ಈಗ ಇಲ್ಲಿ ಹೀಗಿರ್ಬಹುದು, ನಿಮಗೆ ನೋಟ್ಸ್ ಕೊಡುವಾಗ ಸೊ ಇವರ ಫಂಕ್ಷನ್ ವಿದಿನ್ ದಿ ಬೌಂಡರೀಸ್ ಆಫ್ ಸ್ಟೇಟ್. ಸಮ್ ಹೈಕೋರ್ಟ್ಸ್ ಹ್ಯಾವ್, ಅದು ಹೇಳಿ ಆಗಿದೆ. ಸಬಾರ್ಡಿನೇಟ್ ಕಂಟ್ರೋಲ್ ಮೇಲೆ, ಡಿಸ್ಟ್ರಿಕ್ಟ್ ಕಂಟ್ರೋಲ್ ಮೇಲೆ, ಕೋರ್ಟ್ಗಳ ಮೇಲೆಲ್ಲ ಕಂಟ್ರೋಲ್ ಇರುತ್ತೆ. ಇದು ಕೋರ್ಟಿನ ಹೈರಾರ್ಕಿ. ನಮ್ಮ ಭಾರತ ದೇಶದ ಕೋರ್ಟ್ಗಳಲ್ಲಿ ಫಸ್ಟಿಗೆ ಸುಪ್ರೀಂ ಕೋರ್ಟ್, ನೆಕ್ಸ್ಟ್ ಹೈಕೋರ್ಟ್, ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್, ಮತ್ತು ಅದರ ಕೆಳಗಡೆ ಲೋವರ್ ಕೋರ್ಟ್ ಇದೆ. ಸಬ್ ಕೋರ್ಟ್, ಮೆಜಿಸ್ಟ್ರೇಟ್ ಕೋರ್ಟ್, ಸ್ಮಾಲ್ ಕಾಸಸ್ ಕೋರ್ಟ್, ಸಣ್ಣ ವಿಷಯಗಳ ಕೋರ್ಟ್ ಅಂತ ಇದೆ, ಸ್ಮಾಲ್ ಕಾಸಸ್ ಕೋರ್ಟ್ಸ್, ಮತ್ತೆ ಫ್ಯಾಮಿಲಿ ಕೋರ್ಟ್, ಈಗ ಬೇರೆ ಬೇರೆ ಬರ್ತದೆ. ಸ್ವಲ್ಪ ದೊಡ್ಡದಾಗಿ ಇಲ್ಲಿ ತೋರಿಸಲಾಗಿದೆ. ಸುಪ್ರೀಂ ಕೋರ್ಟ್, ಕೆಳಗೆ ಹೈಕೋರ್ಟ್, ನಂತರ ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ನೋಡಿ, ಸಿವಿಲ್ ಸೈಡ್ ಅಲ್ಲಿ there are mainly 3 types: ಸಿವಿಲ್ ಕೋರ್ಟ್, ಕ್ರಿಮಿನಲ್ ಕೋರ್ಟ್, ರೆವೆನ್ಯೂ ಕೋರ್ಟ್. ಸಿವಿಲ್ ಕೋರ್ಟ್ ಅಂದ್ರೆ ನಾಗರಿಕತೆಗೆ ಸಂಬಂಧಪಟ್ಟದ್ದು. ನಿಮ್ಮ ಆಸ್ತಿಯನ್ನ ಯಾರಾದ್ರೂ ಒಳಗೆ ಹಾಕೊಂಡ್ರ ಅಥವಾ ನಿಮ್ ಜೊತೆಗೆ ಏನಾದ್ರೂ ಮಾನನಷ್ಟ ಮೊಕದ್ದಮೆ ಇಂಥದೆಲ್ಲ ಇರುತ್ತೆ, ಅದೆಲ್ಲ ಸಿವಿಲ್ ಕೋರ್ಟ್ ಅಲ್ಲಿ ಹೋಗುತ್ತೆ. ಸೊ ಸಿವಿಲ್ ಕೋರ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್, ಸಬ್ ಜಡ್ಜ್ ಕೋರ್ಟ್ ಮತ್ತೆ ಮುನ್ಸಿಫ್ ಕೋರ್ಟ್, ಅದರ ಕೆಳಗಡೆ ಸ್ಮಾಲ್ ಕಾಸಸ್ ಕೋರ್ಟ್ ಇರುತ್ತೆ, ಲೋಕ್ ಅದಾಲತ್ ಎಲ್ಲ ಇರುತ್ತೆ. ಕ್ರಿಮಿನಲ್ ಅಂದ್ರೆ ಮರ್ಡರು, ಪೆಟ್ಟು ಕೊಟ್ಟದ್ದು ಇಂಥದ್ದೆಲ್ಲ ಇರುತ್ತೆ. ಕೆಲವು ಕೇಸು ಕ್ರಿಮಿನಲ್, ಕೆಲವು ಕಳ್ಳತನ ಮಾಡಿದ್ರೆ ಅದು ಕ್ರಿಮಿನಲ್ ಕೇಸ್ ಆಗುತ್ತೆ. ಉದಾಹರಣೆಗೆ ಗವರ್ಮೆಂಟಿನ ಡಾಕ್ಯುಮೆಂಟ್ಗಳನ್ನ ಕದ್ದರೆ, ಅದು ಬರೀ ಡಾಕ್ಯುಮೆಂಟ್ ಅನ್ನು ಕದ್ದಿರಬಹುದು, ಬಟ್ ಅದು ಕ್ರಿಮಿನಲ್ ಕೇಸೇ ಆಗುತ್ತೆ. ಸೊ ಅದಕ್ಕೆ ನಾವು ಡೀಟೇಲ್ಡ್ ಆಗಿ ಕಾನೂನು ಕಲ್ತ್ರೆ ಗೊತ್ತಾಗುತ್ತೆ, ಅದರ್ವೈಸ್ ಎಷ್ಟು ಬೇಕೋ ಅಷ್ಟು ಕಲಿ. ಕ್ರಿಮಿನಲ್ ಕೋರ್ಟ್ ಮತ್ತು ಅದರ ಕೆಳಗಡೆ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಕೋರ್ಟ್ ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಸೆಷನ್ ಕೋರ್ಟ್. ನೆಕ್ಸ್ಟ್ ಮೆಟ್ರೋಪೊಲಿಯನ್, ಅದರ ಕೆಳಗಡೆ ತಾಲೂಕು, ಇದು ಡಿಸ್ಟ್ರಿಕ್ಟ್ ಬರುತ್ತೆ. ನೆಕ್ಸ್ಟ್ ಮೆಟ್ರೋಪೊಲಿಯನ್ ಅಥವಾ ಫಸ್ಟ್, ಅದರ ಕೆಳಗಡೆ ಸೆಕೆಂಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್, ಅದರ ಕೆಳಗಡೆ ಥರ್ಡ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್, ಸಣ್ಣ ಸಣ್ಣ ಊರಿಗೆ ಸಣ್ಣದು.
ನೆಕ್ಸ್ಟ್ ರೆವೆನ್ಯೂ ಕೋರ್ಟ್, ಹಣಕ್ಕೆ ಸಂಬಂಧಪಟ್ಟದ್ದು. ಅದು ಫಸ್ಟಿಗೆ ರೆವೆನ್ಯೂ ಬೋರ್ಡ್ ಇರುತ್ತೆ, ಕಂದಾಯ ಇಲಾಖೆ. ಅದರ ಕೆಳಗಡೆ ಡಿಸಿ ಬರ್ತಾರೆ ಜಿಲ್ಲೆಗೆ, ತಾಲೂಕಿಗೆ ತಹಸೀಲ್ದಾರ್ ಬರ್ತಾರೆ, ಅದರ ಕೆಳಗಡೆ ಅಸಿಸ್ಟೆಂಟ್ ತಹಸೀಲ್ದಾರ್ ಇರ್ತಾರೆ. ಸೊ ಹೀಗೆಲ್ಲ ಇರುತ್ತದೆ. ನಿಮ್ಗೆ ಅಷ್ಟು ಸಾಕು. ಇದು ಡೀಟೇಲ್ ಆಗಿ ಮತ್ತೂ ಇದೆ, ಬೇಕಿದ್ರೆ ಒಂದ್ಸಲ ನೋಡಿ ಬಿಟ್ಟು ಬಿಡುವುದು. ಸೊ 265 ಇದು ನೆಕ್ಸ್ಟ್ ಕ್ಲಾಸ್ ನೋಡುವ.